ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ಹೆಂಗ್ ಹುಡುಗಿರ್ನ ಒಂದೇ ಒಂದು ಸಣ್ಣ ಸೈಕಾಲಜಿಕಲ್ ಟ್ರಿಕ್ನ ಯೂಸ್ ಮಾಡ್ಕೊಂಡು ನೀವು ಕೇಳೋ ಎಲ್ಲದಕ್ಕೂ ಎಸ್ ಅಂತ ಹೇಳೋ ತರ ಮಾಡ್ಸೋದು ಅಂತಾನೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಹುಡುಗಿರು ಅಷ್ಟು ಸುಲಭವಾಗಿ ನೀವು ಕೇಳೋ ಎಲ್ಲದಕ್ಕೂ ಎಸ್ ಅಂತ ಹೇಳ್ಬಿಡಲ್ಲ. ಸೊ ಅವ್ರನ್ನ ಒಂದು ವಿಷಯಕ್ಕೆ ಒಪ್ಸೋದು ತುಂಬಾ ಕಷ್ಟ. ಸೊ ಆದ್ರಿಂದ ನೀವು ಅವ್ರನ್ನ ಈಸಿಯಾಗಿ ಕನ್ವಿನ್ಸ್ ಮಾಡೋದಕ್ಕೆ ನಾನೊಂದು ಸಿಂಪಲ್ ಆಗಿರೋ ಸೈಕಾಲಜಿಕಲ್ ಟ್ರಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದ್ರ ಜೊತೆ ಒಂದು ಸೂಪರ್ ಆಗಿರೋ ಎಕ್ಸಾಂಪಲ್ಸ್ನು ಕೊಡ್ತೀನಿ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಆ ಎಕ್ಸಾಂಪಲ್ ಏನಂತ ನೋಡಿದ್ರೆ, ನೀವು ಒಂದು ಸಣ್ಣ ಮಗು ಹತ್ರ ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ನೀನು ತಿನ್ನು ಅಂತ ಹೇಳಿದ್ರೆ ಆ ಮಗು ತಕ್ಷಣ ತಿನ್ನಕ್ ಹೋಗಲ್ಲ, ತುಂಬಾ ಹಠ ಮಾಡತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮನೇಲಿ ಚಿಕ್ಕ ಮಕ್ಳಿದ್ರೆ ಅವ್ರೆಷ್ಟು ಹಠ ಮಾಡ್ತಾರೆ ಅಂತ. ಸೊ ಆದ್ರಿಂದ ಹೆಂಗ್ ಈ ಮಗುನ ತುಂಬಾ ಈಸಿಯಾಗಿ ತಿನ್ನೋ ತರ ಮಾಡ್ಸೋದು ಅಂತ ಕೇಳಿದ್ರೆ ಅದು ತುಂಬಾ ಸಿಂಪಲ್. ನೀವು ಆ ಮಗು ಹತ್ರ ಹೋಗ್ಬಿಟ್ಟು ಒಂದು ಪ್ಲೇಟಲ್ಲಿ ಫುಡ್ನ ಕೊಟ್ಬಿಟ್ಟು ನೀನು ತಿನ್ನು ಅಂತ ಹೇಳಿದ್ರೆ ಆ ಮಗು ಯಾವುದೇ ಕಾರಣಕ್ಕೂ ತಿನ್ನಕ್ ಹೋಗಲ್ಲ. ಇದೇ ನೀವು ಆಪ್ಷನ್ ಕೊಟ್ರೆ, ಫಾರ್ ಎಕ್ಸಾಂಪಲ್ 2 ಫುಡ್ ಐಟಮ್ ಲೈಕ್ ಒಂದ್ರಲ್ಲಿ ಚಾಕ್ಲೇಟು ಇನ್ನೊಂದ್ರಲ್ಲಿ ಕೇಕು. ಸೊ ಈ ತರ 2 ಆಪ್ಷನ್ ಕೊಟ್ರೆ ಆ ಮಗು ನೋ ಅಂತ ಹೇಳಕ್ ಹೋಗಲ್ಲ, ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ತಿನ್ನತ್ತೆ. ಸೊ ಇದೇ ಆ ಸಿಂಪಲ್ ಸೈಕಾಲಜಿಕಲ್ ಟ್ರಿಕ್. ಸೊ ಇದೇ ತರ ನೀವು ಒಬ್ರ ಹತ್ರ ಹೋಗ್ಬಿಟ್ಟು ಒಂದ್ ವಿಷಯನ ಡೈರೆಕ್ಟ್ ಆಗಿ ಕೇಳಿದ್ರೆ ಅವ್ರು ಡೈರೆಕ್ಟ್ ಆಗಿ ನೋ ಅಂತ ಹೇಳ್ಬಿಡ್ತಾರೆ. ಸೊ ಇದೇ ನೀವು ಅವ್ರಿಗೆ 2 ಆಪ್ಷನ್ ಕೊಟ್ರೆ ಅವ್ರು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಹೊರತು ಎರಡಕ್ಕೂ ನೋ ಅಂತ ಹೇಳಲ್ಲ. ಸೊ ಇದೇ ಹ್ಯೂಮನ್ ಸೈಕಾಲಜಿ. ಸೊ ಈ ಸಿಂಪಲ್ ಟ್ರಿಕ್ ನ ಯೂಸ್ ಮಾಡ್ಕೊಂಡೆ ನಾವು ಹುಡುಗಿರ್ನ ಕನ್ವಿನ್ಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ಅದ್ ಹೆಂಗಂತ ಇವಾಗ ನೋಡೋಣ. ಸೊ ನೀವೊಂದು ಹುಡುಗಿ ಹತ್ರ ಹೋಗ್ಬಿಟ್ಟು ಮೊಬೈಲ್ ನಂಬರ್ನ ಈಸ್ಕೊಬೇಕು ಅಂತ ಇದ್ರೆ ಡೈರೆಕ್ಟ್ ಆಗಿ ಹುಡುಗಿ ಹತ್ರ ಹೋಗ್ಬಿಟ್ಟು ನೀನ್ ನಂಬರ್ ಕೊಡ್ತೀಯಾ ಅಂತ ಕೇಳೋದಕ್ಕಿಂತ ಅವ್ರ ಹತ್ರ ಹೋಗ್ಬಿಟ್ಟು ಈ ತರ ಕ್ವಶನ್ ಹಾಕಿ, ಅದೇನಂದ್ರೆ ನೀವು ಜಾಸ್ತಿ ವಾಟ್ಸಪ್ನ ಯೂಸ್ ಮಾಡ್ತೀರಾ ಇಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತೀರಾ ಅಂತ ಕೇಳಿ. ಸೊ ಯೂಶಲಿ ಗರ್ಲ್ಸ್ ಜಾಸ್ತಿ ವಾಟ್ಸಪ್ನ ಯೂಸ್ ಮಾಡೋದು. ಸೊ ಅವರು ನಾನು ಜಾಸ್ತಿ ವಾಟ್ಸಪ್ನ ಯೂಸ್ ಮಾಡೋದು ಅಂತ ಹೇಳ್ಬೇಕಾದ್ರೆ, ಓ ಹೌದಾ, ಹಾಗಾದ್ರೆ ನಿಮ್ ವಾಟ್ಸಪ್ ನಂಬರ್ ಕೊಡಿ ಅಂತ ಡೈರೆಕ್ಟ್ ಆಗಿ ಕೇಳಿ. ಸೊ ನೀವು ಈ ತರ ಕೇಳ್ಬೇಕಾದ್ರೆ ಅವ್ರು ನಿಮ್ಗೆ ನಂಬರ್ ಕೊಡೋ ಚಾನ್ಸಸ್ ಬಂದು ತುಂಬಾನೇ ಇರುತ್ತೆ. ಸೊ ನಾನು ಇದಕ್ಕಂತ ಅವ್ರು ಪಕ್ಕ ನಿಮ್ಗೆ 100% ನಂಬರ್ನ ಕೊಟ್ಬಿಡ್ತಾರೆ ಅಂತ ಏನು ಹೇಳ್ತಿಲ್ಲ. ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೀನ್ ನಂಬರ್ ಕೊಡ್ತೀಯಾ ಅಂತ ಕೇಳೋದಕ್ಕಿಂತ ಈ ತರ 2 ಆಪ್ಷನ್ ಇಟ್ಕೊಂಡು ಕೇಳಿದ್ರೆ ಅವ್ರು ನಿಮ್ಗೆ ನಂಬರ್ ಕೊಡೋ ಚಾನ್ಸಸ್ ಬಂದು ತುಂಬಾ ಜಾಸ್ತಿನೇ ಇರುತ್ತೆ. ನಾವು ನೆಕ್ಸ್ಟ್ ನೀವು ಒಂದು ಹುಡುಗಿ ಹತ್ರ ಚಾಟ್ ಮಾಡೋದಕ್ಕೋಸ್ಕರ ಅವ್ರು ನೆಕ್ಸ್ಟ್ ಡೇ ಫ್ರೀ ಆಗಿ ಇರ್ತಾರಾ ಇಲ್ವಾ ಅಂತ ಕೇಳಬೇಕು. ಸೊ ನೀವು ಇದನ್ನ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನೀವು ನಾಳೆ ಫ್ರೀ ಆಗಿ ಇರ್ತೀರಾ ಅಂತ ಕೇಳಿದ್ರೆ ಅವ್ರು ಒಂದೇ ಮಾತಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ನ ಅವಾಯ್ಡ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ. ಸೊ ನೀವೇನ್ ಮಾಡ್ಬೋದಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನೀವು ನಾಳೆ ಮಾರ್ನಿಂಗ್ ಫ್ರೀ ಆಗಿರ್ತೀರಾ ಇಲ್ಲ ಈವ್ನಿಂಗ್ ಫ್ರೀ ಆಗಿರ್ತೀರಾ ಅಂತ 2 ಆಪ್ಷನ್ ಕೊಡ್ಬೋದು. ಸೊ ನೀವು ಹಿಂಗೆ 2 ಆಪ್ಷನ್ ಕೊಡ್ಬೇಕಾದ್ರೆ ಅವ್ರು ಯಾವ್ದಾದ್ರು ಒಂದು ಟೈಮಲ್ಲಿ ಫ್ರೀ ಆಗಿ ಇರ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರು ಯಾವ ಟೈಮಲ್ಲಿ ಫ್ರೀ ಆಗಿ ಇರ್ತಾರೆ ಅಂತ ಗೊತ್ತು ಮಾಡ್ಕೊಂಡು ಚಾಟ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಒಬ್ರ ಹತ್ರ ಒಂದ್ ವಿಷಯನ ಡೈರೆಕ್ಟ್ ಆಗಿ ಕೇಳ್ಬೇಕಾದ್ರೆ ಅವ್ರು ಅದಕ್ಕೆ ನೋ ಅಂತ ಹೇಳೋ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದೇ ನೀವು ಅವ್ರಿಗೆ 2 ಆಪ್ಷನ್ ಕೊಟ್ಟು ಕೇಳಿದ್ರೆ ಅವ್ರ ಕಾನ್ಸಂಟ್ರೇಷನ್ ಫುಲ್ಲು ಆ 2 ಆಪ್ಷನ್ ಮೇಲೆ ಇರುತ್ತೆ ಹೊರತು ನೀವೇನ್ ಕ್ವಶನ್ ನ ಕೇಳ್ತಿದ್ದೀರಾ ಅನ್ನೋದನ್ನ ಅವ್ರು ಕಂಪ್ಲೀಟ್ ಆಗಿ ಮರೆತು ಬಿಡ್ತಾರೆ. ಸೊ ಇದನ್ನೇ ಹ್ಯೂಮನ್ ಸೈಕಾಲಜಿ ಕೂಡ ಹೇಳ್ತಿದೆ. ಸೊ ಆದ್ರಿಂದ ನೀವು ಈ ಟ್ರಿಕ್ ನ ಒಂದು ಹುಡುಗಿ ಮೇಲೆ ಅವ್ರ ಮೊಬೈಲ್ ನಂಬರ್ ನ ಈಸ್ಕೊಳ್ಳೋದಕ್ಕಾಗ್ಲಿ ಇಲ್ಲ ಅವ್ರನ್ನ ಆಚೆ ಔಟಿಂಗ್ ಕರ್ಕೊಂಡು ಹೋಗೋದಕ್ಕಾಗ್ಲಿ ಯೂಸ್ ಮಾಡ್ಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ನಿಮ್ಗೆ ಎಸ್ ಅಂತ ಹೇಳೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ. ದಟ್ಸ್ ಆಲ್ ಗಾಯ್ಸ್. ಇನ್ನೊಂದು ವಿಷಯ, ನನಗೆ ಈ ಟ್ರಿಕ್ಸ್ನೆಲ್ಲ ಫಾಲೋ ಮಾಡೋಕ್ಕಾಗಲ್ಲ, ನನಗೆ ಆ ಹುಡುಗಿ ಬ್ಲೈಂಡ್ ಆಗಿ ಎಸ್ ಅಂತ ಹೇಳ್ಬೇಕು ಅಂತ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಬಿಟ್ಟು ಹೋಗಿ, ಖಂಡಿತವಾಗ್ಲೂ ಎಸ್ ಅಂತ ಹೇಳ್ತಾರೆ. ಸಿ ಯು.